ಮೀನರಾಶಿಯವರು ನಾಳೆ ದಿನ ನಿಮ್ಮ ಜೀವನದಲ್ಲಿ ಹೊಸ ಶಾಂತಿ, ಹೊಸ ಭರವಸೆ, ಅವಕಾಶಗಳು ಸಿಗುತ್ತದೆ. ನಿಮ್ಮಲ್ಲಿದ್ದ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತೆ. ನೀವು ಯೋಚಿಸಿದ್ದ ಹಲವಾರು ಕೆಲಸಗಳು ಸರಿಯಾದ ದಾರಿಗೆ ಸಾಗುತ್ತಿರುವ ಅನುಭವ ಸಿಗುತ್ತೆ. ಮನೆ ವಾತಾವರಣ ಸಂತೋಷದಿಂದ ತುಂಬಿ ಹೋಗುತ್ತೆ. ಕುಟುಂಬದವರ ಜೊತೆಗಿನ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುವ ಸಾಧ್ಯತೆ ಇದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಕೂಡ ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ. ದೇವರ ಸ್ಮರಣೆ ಮಾಡಿದರೆ ದಿನ ಪೂರ್ತಿ ಶುಭ ಫಲಗಳೇ ದೊರೆಯುತ್ತದೆ. ವ್ಯಾಪಾರ ಮಾಡುವವರಿಗೆ ತುಂಬ ಚೆನ್ನಾಗಿ ವ್ಯಾಪಾರವಾಗಿ ಹೊಸ ಗ್ರಾಹಕರ ಪರಿಚಯವಾಗಬಹುದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾದ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ದೂರ ಪ್ರಯಾಣವನ್ನು ಕಡಿಮೆ ಮಾಡಿ. ಮಕ್ಕಳ ವಿಚಾರದಲ್ಲಿ ಸಂತೋಷ ಕ್ಷಣಗಳು ಬರುತ್ತವೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವುದು ಉತ್ತಮ. ಮಧ್ಯಾಹ್ನದ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಬಹುದು. ನೀವು ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವ ಬಗ್ಗೆ ಯೋಚನೆ ಮಾಡಬಹುದು ಅಥವಾ ಈಗಾಗಲೇ ಮಾಡ್ತಾ ಇರುವ ಯೋಜನೆಗಳನ್ನು ಇನ್ನೂ ಅಪ್ಡೇಟ್ ಮಾಡಬಹುದು. ವಿಷ್ಣುವಿನ ಸ್ಮರಣೆ ಮಾಡಿದರೆ ಮನಸ್ಸಿನ ಭಯಗಳು ದೂರವಾಗುತ್ತೆ. ಹಳದಿ ಬಣ್ಣ ನಿಮಗೆ ಶುಭ ತರುತ್ತೆ. ಮನೆಯಲ್ಲಿರುವ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಉತ್ತಮ. ನಾಳೆ ನೀವು ಮಾಡುವ ಸಣ್ಣ ಸಹಾಯವು ದೊಡ್ಡ ಪುಣ್ಯವನ್ನು ತರುತ್ತೆ. ಯಾರಿಗಾದರೂ ಸಹಾಯ ಮಾಡಿದರೆ ಅದರ ಫಲ ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ಸಿಗತ್ತೆ. ನಿಮ್ಮ ಮೇಲೆ ಕಣ್ಣಿಟ್ಟಿರುವ ವಿರೋಧಿಗಳು ಕೂಡ ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುವ ಪರಿಸ್ಥಿತಿ ಬರುತ್ತೆ. ರಾತ್ರಿ ಸಮಯದಲ್ಲಿ ನೀವು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಬಹುದು. ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದರ ಬಗ್ಗೆ ಚಿಂತೆ ಕಾಡುತ್ತೆ. ಆದರೆ ಚಿಂತೆ ಬೇಡ, ಎಲ್ಲವೂ ಸರಿಯಾಗತ್ತೆ. ದೇವರ ಕೃಪೆಯಿಂದ ಸರಿಯಾದ ದಾರಿ ನಿಮಗೆ ಸಿಗತ್ತೆ. ಹಳೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಒಂದು ಹೊಸ ದೊಡ್ಡ ಆಸೆ ನಿಧಾನವಾಗಿ ನೆರವೇರಲು ಆರಂಭವಾಗುತ್ತೆ. ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಕೂಡ ಸಿಗುತ್ತೆ. ಆದರೆ ನೀವು ಹೊಸ ಮೊಬೈಲ್, ವಾಹನ ಅಥವಾ ಮನೆ ಖರೀದಿಸುವ ಯೋಚನೆ ಮಾಡಬಹುದು. ಇದರಿಂದ ಯಶಸ್ಸು ಸಿಗತ್ತೆ. ಪ್ರತಿನಿತ್ಯ ಸೂರ್ಯೋದಯದ ನಂತರ ವಿಷ್ಣು ಸಹಸ್ರನಾಮ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತೆ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ, ಶುಭ ದಿಕ್ಕು ಉತ್ತರ ದಿಕ್ಕಾಗಿರುತ್ತೆ. ಇಟ್ಟ ಹೆಜ್ಜೆ ಮುಂದೆ ಸಾಗಿದರೆ ಅಸಾಧ್ಯವಾದ ಕೆಲಸವು ಸಾಧ್ಯವಾಗುತ್ತೆ. ನಾಳೆ ದಿನ ಮೀನರಾಶಿಯವರಿಗೆ ದೇವರ ಕೃಪೆಯಿಂದ ನೆನಪಿನಲ್ಲಿ ಉಳಿಯುವಂತಹ ಶುಭ ದಿನವಾಗಲಿದೆ.